ದುರ್ಗಾ, ಬಾಸು ತಗೋ ಇದನ್ನ. ಏನು ಬಾಸು ಇದು? ಯಾಕಿದೆಲ್ಲ? ಇದು ನನ್ನ ಅಂಬಿಕಾಳ ಮದುವೆ ಸೀರೆ. ಅವಳ ಲೈಫಿನ ಅತ್ಯಂತ ಸ್ಪೆಷಲ್ ಮೆಮೊರಿ ಇದು. ಅದಕ್ಕೆ ನಿನಗೆ ಕೊಡೋಣ ಅಂತ ಅನ್ನಿಸ್ತು. ನಮ್ಮ ಅಕ್ಕನ ಮದುವೆ ಸೀರೆ ಇದು ತುಂಬ ಅಪರೂಪದ್ದು. ಆದರೆ ಇದು ನನಗೆ ಹೇಗೆ ಬಾಸು? ಅಂಬಿಕಾ ಹೋದ್ಮೇಲೆ ಇದನ್ನು ತುಂಬ ಜೋಪಾನವಾಗಿ ಎತ್ತಿಟ್ಟಿದ್ದೆ. ಇವತ್ತು ಅಂಬಿಕಾ ಆಶೀರ್ವಾದದ ರೂಪದಲ್ಲಿ ನಿನ್ನ ಕುತ್ತಿಗೆ ಅವಳ ತಾಳಿನೇ ಬೀಳ್ತಾ ಇದೆ. ಈಗ ನೀನು ಇದೇ ಸೀರೆನ ಉಟ್ಕೋಬೇಕು ಅಂತ ನನ್ನ ಆಸೆ. ಅಂಬಿಕಾ ಬದುಕಿದ್ರೆ ನಿನ್ನ ಮದುವೆಗೆ ಇದಕ್ಕಿಂತ ದೊಡ್ಡ ಗಿಫ್ಟೇ ಕೊಡ್ತಾ ಇದ್ಲು. ಬಟ್ ಈಗ ಅವಳಿಲ್ಲ. ಆದರೆ ಅವಳು ಕೂಡ ಇದನ್ನೇ ಆಸೆ ಪಡ್ತಾ ಇರ್ತಾಳೆ ಅಂತ ನನಗೆ ಸ್ಟ್ರಾಂಗ್ ಫೀಲಿಂಗು. ಅವಳ ನೆನಪು ಯಾವಾಗಲೂ ನಿನ್ನ ಜೊತೆ ಇರಬೇಕು. ಅದಕ್ಕೆ ಪ್ಲೀಸ್ ಬೇಡ ಅನ್ಬೇಡ. ಥ್ಯಾಂಕ್ಸ್ ಬಾಸು. ಇವತ್ತು ನೀವು ನನಗೆ ಈ ಸೀರೆ ಕೊಟ್ಟಿದ್ದು ನಮ್ಮ ಅಕ್ಕನೇ ನಿಮ್ಮ ಕೈಯಿಂದ ನನಗೆ ಈ ಸೀರೆ ಕೊಡಿಸ್ತಿದ್ದಾಳೆ ಅಂತ ಅನಿಸ್ತಿದೆ. ಇದಕ್ಕಿಂತ ದೊಡ್ಡ ಆಶೀರ್ವಾದ ನಂಗೆ ಇನ್ನೊಂದಿಲ್ಲ. ಸರಿ ಸರಿ, ಟೈಮ್ ವೇಸ್ಟ್ ಮಾಡಬೇಡ, ಬೇಗ ರೆಡಿ ಆಗಿಬಿಡು. ನಾವೆಲ್ಲ ಹಾಲಲ್ಲಿ ವೆಯ್ಟ್ ಮಾಡ್ತಾ ಇರ್ತೀವಿ. ಅಕ್ಕ, ಕೊನೆಗೂ ನಿನ್ನ ಮದುವೆ ಸೀರೆ ನನಗೆ ಸಿಕ್ಕಿದೆ. ನೀನು ಯಾವಾಗಲೂ ನನ್ನ ಜೊತೆಲೇ ಇರ್ತೀಯ ಅಕ್ಕ. ಇಲ್ಲೇ ಇದೆ ಮಾಂಗಲ್ಯದ ಗುಟ್ಟು. ಈ ತಾಳಿ ಅಲ್ವಾ ಇಷ್ಟೆಲ್ಲ ಸೀನಿಗೆ ಕಾರಣ. ಈಗ ನೋಡು ನನ್ನ ಪವರು. ಅಯ್ಯೋ, ಇದೇನಿದು? ರೂಮ್ ಒಳಗೆ ರಕ್ಷಾ ಕವಚ. ಇದನ್ನ ನಾನು ಹೇಗ್ ಮುರಿಲಿ? ಗುರುಗಳೇ, ಶಂಭು ಅಪ್ಪ. ಬಂದ್ಯಾ ವಿಲನ್? ನಾನು ಸೂಪರ್ ಹೀರೋಯಿನು. ನನ್ ಮುಂದೆ ನಿನ್ನ ಆಟ ನಡೆಯಲ್ಲ. ಓ, ನೀನು ಸೀರಿಯಲ್ ಲವರಾ? ಜೋರಾಗಿ ಅತ್ತೆ ತರ ಕಿರ್ಚ್ಕೊತ್ಯಾ? ಬಾ ಬಾ, ನಾನ ನೀನ ನೋಡೇ ಬಿಡೋಣ.